ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಟೊಮೊಟೊ ಬಾತು ಅಂದರೆ ಕುಷ್ಕ ಟೇಸ್ಟಲ್ಲಿ ಯಾವ ರೀತಿ ಟೊಮೊಟೊ ಬಾತ್ ಮಾಡೋದು ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಟೊಮೊಟೊ ಬಾತ್ನ ಅಂತ ತೋರಿಸ್ಕೊಡ್ತೀನಿ. ಅಂದರೆ ಎಲ್ಲರೂ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಒಂದ್ಸಲ. ತುಂಬ ಸುಲಭವಾಗಿ ತುಂಬ ಈಸಿಯಾಗೂ ಇರುತ್ತೆ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆ ಬೇಗ ಮಾಡ್ಕೊಳ್ಬೋದು, ಬೆಳಗ್ಗೆನೆ ಮಾಡ್ಕೊಳ್ಬೋದು ತಿಂಡಿಗೆ, ಮತ್ತು ಲಂಚ್ ಬಾಕ್ಸ್ಗೆ ಯಾರಾದರೂ ನೆಂಟರು ಬಂದಾಗ ಬೇಗ ಮಾಡ್ಬೋದು. ಟೊಮೊಟೊ ತೊಗೊಂಡಿದ್ದೀನಿ, ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಒಂದು 2ರಿಂದ 3, ಸಣ್ಣದಾದರೆ ಒಂದು 3 ತೊಗೊಳ್ಳಿ, 2 ಆದರೆ ದೊಡ್ಡದಾದರೆ 2 ತೊಗೊಳ್ಳಿ. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಕಲ್ಲುಪ್ಪು. ಇವು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ. ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ, 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿನೂ ತೊಗೊಂಡಿದ್ದೀನಿ, ಹಂಗೇನೆ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ 1 ಇಡಿಗಿಂತ ಕಡಿಮೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಸಾಕು, ಇಷ್ಟೇ ಸಾಕು ನೋಡಿ. ಅದು ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಪೌಡ್ರು ಮಾಮೂಲಿ ಎಷ್ಟು ಬೇಕಷ್ಟು ತೊಗೊಂಡಿದ್ದೀನಿ. ಇದು ನೋಡಿ ಲವಂಗ ಒಂದು 5-6 ತೊಗೊಂಡಿದ್ದೀನಿ, ಒಂದು 4 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ ಚಿಕ್ಕದು, ಒಂದು 4 ಎಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ. ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದು ಮೇನ್ ಅಂತ ಹೇಳ್ಬೋದು. ಇದು ಏನಂತ ಅಂದರೆ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೇನು ಪರವಾಗಿಲ್ಲ. ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರೆಲ್ಲ ಬಂದಾಗೆಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ನಾನಿವಾಗ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ತೊಗೊಂಡಿದ್ದೆ. ಒಂದು ಕುಕ್ಕರ್ ತೊಗೊಂಡು ಅದರೊಳಗಡೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ನಲ್ಲ ಆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾನು ಎಷ್ಟು ಲೋಟ ಅಂದರೆ ಒಂದು 3.5 ಲೋಟದಷ್ಟು ಮೆಜರ್ಮೆಂಟ್ಗೆ ತೋರಿಸ್ತಾ ಇದ್ದೀನಿ. ಒಂದು ಮೀಡಿಯಂ ಗ್ಲಾಸಲ್ಲಿ 3.5 ಲೋಟ ಅಕ್ಕಿ ಮೆಜರ್ಮೆಂಟ್ಗೆ ತೋರಿಸ್ತಾ ಇರೋದು ನಾನು. ಫಸ್ಟ್ ಒಂದು ಕಡೆ ಬಿಸಿ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. 3.5 ಅಂತಂದರೆ ಒಂದು 7 ಲೋಟ ನೀರು ಹಾಕಬೇಕು. ಡಬಲ್ ಅದ್ರಲ್ಲಿ ನಾನು ಹಾಕೋದೇ ಒಂದು 6 ಲೋಟ, 5.5ರಿಂದ 6 ಲೋಟ ನೀರು ಹಾಕ್ತೀನಿ ಅಷ್ಟೇ ನಾನು ನೀರು ಹಾಕೋದು. ಸ್ವಲ್ಪ ಕಡಿಮೆ ಹಾಕಿದ್ರೆ ಅನ್ನ ಹುಡಿಯಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಮತ್ತೆ ನೀವು ಮಾಡ್ತಾನೆ ಇರ್ತೀರ ಅದೇ ಥರನೇ, ತುಂಬ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಪಲಾವ್ ಎಲೆ, ಈರುಳ್ಳಿ ಹಾಕ್ಕೊಳ್ಳೋದು ನೋಡಿ. ಯಾವ ಥರ ಮಾಡ್ತೀನಿ ಅಂತ ನೋಡಿ, ತುಂಬ ಸಿಂಪಲಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆನಲ್ಲಿ ಲವಂಗ ಮತ್ತು ಇದು ಪಲಾವ್ ಎಲೆ ಮತ್ತು ಈರುಳ್ಳಿನ 2 ಒಟ್ಟಿಗೆ ಹಾಕ್ಕೊಂಡು 2 ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಬರಬೇಕು, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನಾವು ನೋಡಿ. ಇನ್ನು ಫ್ರೈ ಆಗ್ತೈತೆ, ಇನ್ನು ಚೆನ್ನಾಗಿ ನಿಧಾನವಾಗಿ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಬೆಳಗ್ಗೆ ಹೊತ್ತು ಬೇಗ ಮಾಡ್ಕೋಬೋದು, ನೆಂಟರೆಲ್ಲ ಯಾರಾದರೂ ಬಂದಾಗೆಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಈ ಥರ ಸಣ್ಣ ಅಕ್ಕಿ ತೊಗೊಂಡು ಮಾಡ್ತಾಯಿದ್ದೀನಿ. ಈ ಥರ ಅಕ್ಕಿ ನೀವು ಬಾಸುಮತಿ ಅಕ್ಕಿ ಬೇಕಾದರೂ ಕೂಡ ಮಾಡ್ಕೋಬೋದು ನೀವು. ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿನಲ್ಲೇ ಮಾಡ್ತಾ ಇರೋದು. ನೀವಿಲ್ಲ ಬೇಡ ನಮಗೆ ಅಂತ ಅನ್ನೋರು, ಇಲ್ಲಾಂದರೆ ಬಾಸುಮತಿ ರೈಸಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇದೇ ಅಕ್ಕಿಲೇ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಜಾರ್ ತೊಗೊಂಡು ಜಾರಿಗೆ ರುಬ್ಬೋದಕ್ಕೆ ಅಂತ ಮಸಾಲ ರೆಡಿ ಮಾಡ್ಕೊತೀನಿ. ಇದು ಬಿರಿಯಾನಿ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಇಟ್ಕೊಂಡಿದ್ನಲ್ಲ, ಅರಿಶಿನೂ ಕೂಡ ಇದ್ರೊಳಗಡೆ ಹಾಕ್ಕೋತಾ ಇದ್ದೀನಿ ರುಬ್ಬಕ್ಕೆ ಅಂತ. ಮೆಣಸಿನ್ಕಾಯಿ ಪೌಡ್ರು ನಾವು ಖಾರಕ್ಕೆ ಎಷ್ಟು ಬೇಕು ಅಂತ ಒಂದು ಅರ್ಧಕ್ಕಿಂತ ಜಾಸ್ತಿ 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಬೆಳಗಿನ ತಿಂಡಿ ಲಂಚ್ ಬಾಕ್ಸ್ಗೆ ಅಂತ ಮಾಡ್ತಿದ್ದೆ, ಅದಕ್ಕೆ ಮಕ್ಳಿಗೋಸ್ಕರ ಖಾರ ಕಡಿಮೆ ಹಾಕಿ ಮಾಡ್ತಾ ಇದ್ದೀನಿ. ನೀವು ನೋಡಿಕೊಂಡು ಮೀಡಿಯಮ್ ಆಗಿ ಐತೆ ಅಷ್ಟು ಹಾಕ್ಕೊಳ್ಳಿ. ಈಗ ಇಟ್ಕೊಂಡಿದ್ನಲ್ಲ ಎಲ್ಲವನ್ನು ಕೂಡ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಇವಾಗ ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇವಾಗ ನಾನು ನೋಡಿ ಉಪ್ಪು ಮತ್ತು ಟೊಮೊಟೊನ ಹಿಂಗೆ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಯಾವಾಗ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಹಾಕೋಬೇಕು ನೋಡಿ. ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು, ಇನ್ನೂ ಸ್ವಲ್ಪ ನೋಡಿ, ಇನ್ನೂ ಚೆನ್ನಾಗಿ ಫ್ರೈ ಆಗ್ತೈತೆ, ಇನ್ನೂ ನೀಟಾಗಿ ಫ್ರೈ ಆಗಬೇಕು. ಅದನ್ನು ನೋಡಿ ಚೆನ್ನಾಗಿ ಸಿಗಬಾರ್ದು, ಒಟ್ಟಿನಲ್ಲಿ ಫ್ರೈ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ನೋಡಿ. ಈಗ ಇದಕ್ಕೆ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಳ್ತೀನಿ ಇವಾಗ ನಾನು ಹಿಂದಿನ ವಿಡಿಯೋದಲ್ಲೇ ಪಲಾವ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಸಿಂಪಲ್ಲಾಗೆ ಮಾಡೋದನ್ನೇ ನಾನು ಹಾಕ್ತಾ ಇರೋದು, ನೋಡ್ಬಿಟ್ಟು ಮಾಡ್ಕೊಳ್ಳಿ ನೀವು. ಈಗ ಇದರೊಳಗೆ ಟೊಮೊಟೊ ಒಳಗಡೆನೆ ಉಪ್ಪನ್ನು ಕೂಡ ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿದ್ದೀನಿ. ನೀವು ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇವಾಗ ಹಾಕಿದ್ದೀನಲ್ಲ ಅಷ್ಟು ಉಪ್ಪು ಕರೆಕ್ಟಾಗಿ ಐತೆ ಉಪ್ಪು.
ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಇವಾಗ ಕಾಯ್ತಾ ಐತೆ, ಅಲ್ಲೇ ಕುದೀತಾ ಐತೆ. ಅದನ್ನ ಹಂಗೆ ತಟ್ಟೆ ಮುಚ್ಕೊಂಡು ಇಟ್ಕೊಂಡಿರ್ತೀನಿ ಆರಬಾರ್ದು ಅಂತ. ಈಗ ಮಿಕ್ಸಿ ಜಾರ್ ಇವಾಗ ರುಬ್ಕೊಂಡು ಬರ್ತೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ. ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಈ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ನೋಡಿ. ನಿಮಗೆ ಗೊತ್ತಾಗ್ತೈತಲ್ಲ, ಟೊಮೊಟೊ ಚೆನ್ನಾಗಿ ಒಂಥರ ಕದ್ರೋಗೋ ಥರ ಬೆಂದೋಗಿರ್ಬೇಕು ಅದು ಎಣ್ಣೆ ಒಳಗಡೆನೆ. ಆ ಥರ ಆದಮೇಲೆ ಈ ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕು. ಅದಕ್ಕೆ ತುಂಬ ಚೆನ್ನಾಗಂತೂ ಘಮ ಘಮ ಅಂತ ಇರುತ್ತೆ. ಮಸಾಲ ಹಾಕಿ ಈ ಥರ ಎಣ್ಣೆನಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ತಾ ಇರುತ್ತೆ. ಇವಾಗ ಮಸಾಲ ಹಾಕ್ತಿದ್ದಂಗೆ ಟೊಮೊಟೊ ಬಾತ್ ಘಮ ಘಮ ಅಂತ ಇರುತ್ತೆ. ಯಾವಾಗ ತಿನ್ಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ನೋಡಿ. ನೀವೇ ಒಂದ್ಸಲ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಟೊಮೊಟೊ ಬಾತ್. ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಮಾತ್ರ ನೀವು ಮನೆಯಲ್ಲೇ ಹಾಕ್ಕೊಳ್ಳಿ, ಮಾಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಬೇರೆ ರೆಡಿ ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು. ಮಸಾಲೆ ಮಾತ್ರ ಮೇಲ್ಗಡೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ನೋಡಿ. ಈ ಥರ ಸುತ್ತಲೂ ನೋಡಿ ಎಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತೈತೆ ಅಂದ್ರೆ ಆ ಥರ ಬಿಡುತ್ತೆ. ಅವಾಗ ಬಿಟ್ಟಾಗ ಕರೆಕ್ಟ್ ಅದ್ವಾಗ ಆಗೈತೆ ಅಂತ ಅಲ್ಲಿಗೆ. ಆವಾಗ ನಾನು ಇವಾಗ ಅಕ್ಕಿನ ಅದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ, ಹೇಳಿದ್ನಲ್ಲ. ಒಂದು ಕಾಫಿ ಗ್ಲಾಸ್ಗಿಂತಂದ್ರೆ ಒಂದು ಸ್ವಲ್ಪ ಮೀಡಿಯಂ ಗ್ಲಾಸ್, ನಾನು ನೀರಿನ ಗ್ಲಾಸ್ಗಿಂತ ಅದರ ದೊಡ್ಡ ನೀರಿನ ಗ್ಲಾಸ್ ಬರುತ್ತಲ್ಲ ಅದ್ರಲ್ಲಿ ಅರ್ಧದಷ್ಟು ಇರುತ್ತೆ ಲೋಟ. ಆ ಲೋಟದ ಮೆಜರ್ಮೆಂಟಲ್ಲಿ ನಾನು ತಗೊಂಡಿರೋದು ಅಷ್ಟುದ್ದ ಬರುತ್ತೆ. ಇವಾಗ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಅದು ಕುದೀತಿತ್ತಲ್ಲ, ಅದು ಮುಚ್ಚಿಟ್ಟಿದ್ದೆ. ಆ ನೀರನ್ನು ಕೂಡ ಇದ್ರೊಳಗಡೆ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಹೇಳಿದ್ನಲ್ಲ, ಅದರಲ್ಲಿ 3.5 ಲೋಟ ನಾನು ತಗೊಂಡಿದ್ದ ಅಕ್ಕಿನಲ್ಲಿ, ಅದರಲ್ಲಿ ಒಂದು 6 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ 7 ಲೋಟ ನೀರು ಹಾಕಬೇಕು. ನಾನು 7 ಹಾಕಲ್ಲ, 1 ಲೋಟ ಹಾಕಲ್ಲ, ಸ್ಕಿಪ್ ಮಾಡ್ತೀನಿ. ಯಾಕಂದರೆ ಅನ್ನ ಹುಡಿಯಾಗಿ ಚೆನ್ನಾಗಿ ಬರಬೇಕು ನಮಗೆ ಅಂತ, ಅದಕ್ಕಷ್ಟೇ. ಈಗ ಅಕ್ಕಿ ನೀರು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಕುದಿ ಬರಬೇಕು. ಕುದಿ ಬಂದಮೇಲೆ ಕ್ಯಾಪ್ ಮುಚ್ಕೋಬೇಕು. ಕುಕ್ಕರ್ ಕ್ಯಾಪ್ನ ಮುಚ್ಚಬೇಕು. ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡು ಬರಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕುದಿಯೋವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ತಿರುಗಿಸಿದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಎಲ್ಲ ಕಡೆನೂ ಕೂಡ ಅಂಟುತ್ತೆ. ಆವಾಗ ನಾವು ಕ್ಯಾಪ್ ಮುಚ್ಚಿ ಕೂಗಿಸ್ಕೊಂಡು ಬರಬೇಕು. 2 ವಿಷಲ್ ಕೂಗಿಸ್ಕೊಂಡು ಬರಬೇಕು ಕುಕ್ಕರ್ನ ನೋಡಿ. ಇವಾಗ 2 ವಿಷಲ್ ಕೂಗಿದ್ದಾದ್ಮೇಲೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಬಿಸಿ ಐತೆ, ಅದಕ್ಕೆ ಒಂದು ಬಟ್ಟೆ ತಗೊಂಡು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗೈತೆ ಅಂದ್ರೆ ಅಷ್ಟು ಚೆನ್ನಾಗೈತೆ. ಅನ್ನ ಅಂತೂ ತುಂಬ ಚೆನ್ನಾಗೈತೆ ನೋಡಿ. ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಅನ್ನ ಅಂತೂ ಬೆಂದೋಗಿಲ್ಲ, ಏನೂ ಇಲ್ಲ, ಒಂಥರ ಅಕ್ಕಿ ಥರನೂ ಇಲ್ಲ. ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗೈತೆ ಅಂದ್ರೆ ಅಷ್ಟು ಚೆನ್ನಾಗೈತೆ. ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ನೋಡ್ತಾ ಇದ್ರಲ್ಲ, ನಾನು ಕರೆಕ್ಟ್ ಮೆಜರ್ಮೆಂಟ್ ಅಳತೆನಲ್ಲಿ ನಾನು ತೋರಿಸಿದ್ದೀನಿ. ನಾನು ಹೇಳಿರೋ ಅಳತೆನಲ್ಲಿ ನೀವು ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಕುಷ್ಕ ಟೈಪಲ್ಲೂ ಇರುತ್ತೆ, ಒಂಥರ ಟೊಮೊಟೊ ಬಾತ್ಗಿಂತನೂ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ ಅಂತ ಅನ್ಸೋದೇ ಇಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಬಿರಿಯಾನಿ ಪೌಡ್ರು ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ, ಇದ್ರೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರುಗಳು ಬಂದಾಗ, ಇಲ್ಲ ಮಕ್ಕಳು ಬೆಳಗ್ಗೆನೆ ಲಂಚ್ ಬಾಕ್ಸ್ಗೆ ಏನು ಮಾಡೋದಪ್ಪ ಅಂತ ಅನ್ನೋವಾಗ ಆ ಥರ ಎಲ್ಲ ಬೇಗ ಮಾಡ್ಕೊಳ್ಬೋದು ನೀವು. ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಎಷ್ಟು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡು ಮೊಸರು ಬಜ್ಜಿ ಜೊತೆನಲ್ಲೂ ಕೂಡ ಸರ್ವ್ ಮಾಡ್ಕೊಳ್ಬೋದು. ಇಲ್ಲ ಚಟ್ನಿ ಆ ಥರ ಎಲ್ಲ ಸರ್ವ್ ಮಾಡ್ಕೋಬೋದು. ಇಲ್ಲ ಏನೂ ಬೇಡ, ಬರಿದೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಬಾತು ಬೇಡ, ಏನು ಟೊಮೊಟೊ ಬಾತ್ಗೆ ಮೊಸರು ಬಜ್ಜಿನೂ ಬೇಡ, ಏನೂ ಬೇಡ, ಆ ಥರ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಬಿಸಿ ಬಿಸಿ ಅನ್ನನ ಹಂಗೆ ತಿನ್ಕೊಳ್ಬೋದು. ಟೊಮೊಟೊ ಬಾತು ತುಂಬ ಚೆನ್ನಾಗಿ ಬರುತ್ತೆ. ಕುಷ್ಕ ಟೈಪಲ್ಲೇ ಮಾಡಿರೋದು ನಾನು. ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ನೀವು ಒಂದ್ಸಲ ಮಾಡ್ಕೊಳ್ಳಿ. ಈಗ ನನ್ನ ವಿಡಿಯೋನ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.